ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ. ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ. ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದೊಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೋರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಪಿಲಿಚಾಮುಂಡಿ ದೈವಕ್ಕೆ, ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದರೆ ನಾವು ನಮ್ಮ ಕಡೆ ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದರೆ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದು. ಈಗ ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಾಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಪಂಬದರನ್ನು ಮತ್ತು ಸುಶಾಂತ್ ಪಂಬದರನ್ನು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ.